ಹಲೋ ಮಕ್ಕಳೇ. ಸೊ ಈ ವಿಡಿಯೋನಲ್ಲಿ ಎಕ್ಸಾಂಪಲ್ 3 ಡಿಸ್ಕಸ್ ಮಾಡೋಣ. ಏನು ಕೊಟ್ಟಿದ್ದಾರೆ? ಲೆಟ್ ಎಲ್ ಬಿ ದ ಸೆಟ್ ಆಫ್ ಆಲ್ ಲೈನ್ಸ್ ಇನ್ ಅ ಪ್ಲೇನ್. ಎಲ್ ಒಂದು ಸೆಟ್ ಇದೆ. ದಿಸ್ ಇಸ್ ಸೆಟ್ ಆಫ್ ಆಲ್ ಲೈನ್ಸ್ ಇನ್ ಅ ಪ್ಲೇನ್. ಆಲ್ ಲೈನ್ಸ್ ಇನ್ ಅ ಪ್ಲೇನ್. ಫಾರ್ ಎಕ್ಸಾಂಪಲ್ ಇದು ಪ್ಲೇನ್ ಇದೆ ಅಂತ ತಿಳ್ಕೊಳ್ಳಿ. ಈ ಪ್ಲೇನ್ ಮೇಲೆ ಆಲ್ ಟೈಪ್ ಆಫ್ ಲೈನ್ಸ್ ಬರುತ್ತೆ. ಎಲ್ಲ ಲೈನ್ಸ್, ಇನ್ಫೈನೈಟ್ ಲೈನ್ಸ್ ನಾವು ಡ್ರಾ ಮಾಡ್ಬೋದು. ಓಕೆ, ಆಲ್ ಟೈಪ್ ಆಫ್ ಲೈನ್ಸ್. ಅರ್ಥ ಆಗ್ತದನಾ? ಅಂದರೆ ಕಂಪ್ಲೀಟ್ ಪ್ಲೇನೇ ಫಿಲ್ ಆಗುತ್ತೆ. ಆಲ್ ಟೈಪ್ ಆಫ್ ಸ್ಟ್ರೇಟ್ ಲೈನ್ಸ್. ಓಕೆ, ನಾಟ್ ಕರ್ವ್ಡ್ ಲೈನ್ಸು, ಸ್ಟ್ರೇಟ್ ಲೈನ್ಸ್ ಓನ್ಲಿ. ಸೊ ಎಲ್ಲ ಟೈಪ್ ಲೈನ್ಸ್ ಇದೆ. ರಿಲೇಷನ್ ಏನಿದೆ? ಆರ್ ಬಿ ದ ರಿಲೇಷನ್ ಇನ್ ಎಲ್ ಡಿಫೈನ್ಡ್ ಆ್ಯಸ್, ನೋಡಿ, L1, L2 ಯಾವ ರೀತಿ ರಿಲೇಷನ್ ಇದೆ? ಎರಡು ಲೈನ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. L1 L2 ಫಸ್ಟ್ ಲೈನ್, ಸೆಕೆಂಡ್ ಲೈನ್. L1 ಅಂದರೆ ಫಸ್ಟ್ ಲೈನ್, L2 ಅಂದರೆ ಸೆಕೆಂಡ್ ಲೈನ್. ಯಾವ ರೀತಿ ಸೆಲೆಕ್ಟ್ ಮಾಡಬೇಕು? L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ಸಿಂಬಾಲಿಕಲಿ L1 ಪರ್ಪೆಂಡಿಕ್ಯುಲರ್ ಟು L2 ಅಂತ ಹೇಳ್ತಾ ಇದ್ದೀವಿ ಈ ರೀತಿ. ಓಕೆ, ಕ್ವಶನ್ ಏನಿದೆ? ಶೋ ದಟ್ ಆರ್ ಈಸ್ ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್. ಓಕೆ, ಓನ್ಲಿ ಸಿಮೆಟ್ರಿಕ್ ಆಗುತ್ತೆ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ನೋಡಿ, ಮೊದಲನೇದಾಗಿ ರಿಫ್ಲೆಕ್ಸಿವ್ ರಿಲೇಷನ್ ಯಾವ ರೀತಿ ಆಗುತ್ತೆ? ಸೊ ರಿಫ್ಲೆಕ್ಸಿವ್ನಲ್ಲಿ ಏನಂತ ಬರ್ಕೊಳ್ಳೋಣ? L1, L1 ಅಂತಲೇ ಬರ್ಕೊಳ್ಳೋಣ. ಇವಾಗ ಒಂದು ಲೈನ್ ಇದೆ, ಇದೊಂದು ಲೈನ್ L1. ಸೊ L1 ಲೈನನ್ನು L1 ಜೊತೆನೇ ಕಂಪೇರ್ ಮಾಡಿ. ಈ L1 ಲೈನ್ ಇದೇ ಲೈನ್ ಜೊತೆ ಪ್ಯಾರಲಲ್ ಇದೆನಾ ಅಥವಾ ಪರ್ಪೆಂಡಿಕ್ಯುಲರ್ ಇದೆ? ಪರ್ಪೆಂಡಿಕ್ಯುಲರ್ ಅಂದರೆ 90 ಡಿಗ್ರಿ ಕ್ರಿಯೇಟ್ ಮಾಡಬೇಕು. ಸೊ ಒಂದು ಲೈನ್ ಅದೇ ಲೈನ್ ಜೊತೆ ಪ್ಯಾರಲಲ್ ಆಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರೋದಿಲ್ಲ. ಇಷ್ಟಾದರೂ ಗೊತ್ತಿರಬೇಕಲ್ಲ. ಸೊ L1 ಈಸ್ ನಾಟ್ ಪರ್ಪೆಂಡಿಕ್ಯುಲರ್. ನಾಟ್ ಪರ್ಪೆಂಡಿಕ್ಯುಲರ್ ಟು L1 ಇಟ್ ಸೆಲ್ಫ್ ಅಂತ ಹೇಳ್ಬೋದು. ಅದೇ ಲೈನ್ ಜೊತೆ ಅದು ಪರ್ಪೆಂಡಿಕ್ಯುಲರ್ ಇರೋದಿಲ್ಲ. ಅಂದರೆ ಏನಂತ ಗೊತ್ತಾಯಿತು? L1, L1 ನಾಟ್ ಬಿಲಾಂಗ್ಸ್ ಟು ರಿಲೇಷನ್ ಆರ್. ದೇರ್ ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳ್ಬೋದು. ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ರಿಲೇಷನ್. ಸೆಕೆಂಡ್ ಏನಿದೆ? ಸಿಮೆಟ್ರಿಕ್. ಸೊ ಸಿಮೆಟ್ರಿಕ್ ರಿಲೇಷನಲ್ಲಿ ಏನಂತ ಬರ್ಕೊಳ್ಳೋಣ? ಮೊದಲನೇದಾಗಿ ಫಸ್ಟ್ ಬ್ರ್ಯಾಕೆಟ್ ಗಿವನ್ ಇರುತ್ತೆ. L1, L2 ಬಿಲಾಂಗ್ಸ್ ಟು ಆರ್. ಸೊ L1, L2 ರಿಲೇಷನ್ ಏನು? L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ಅಂದರೆ ಎರಡು ಲೈನ್ಸ್ ನಾವು ಇಂಥ ಲೈನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ ಎರಡೂ ಲೈನ್ಸ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಇದು L1 ಇದೆ, ಅಂದರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್ ಈ ರೀತಿ ನಾವು ತೊಗೊಳ್ಬೋದು L2 ಅಂತ. ಇವೆರಡು ಒಂದಕ್ಕೊಂದು ಏನಿದೆ? ಪರ್ಪೆಂಡಿಕ್ಯುಲರ್ ಆಗಿದೆ, 90 ಡಿಗ್ರಿ ಕ್ರಿಯೇಟ್ ಮಾಡ್ತವೆ, ರೈಟ್? ಸೊ ಇದರ ರಿವರ್ಸ್ ಏನಾಗುತ್ತೆ? L1 ಪರ್ಪೆಂಡಿಕ್ಯುಲರ್ ಟು L2 ಅಂದರೆ ದಿಸ್ ಇಂಪ್ಲೈಸ್ ನಾವು ಸೆಕೆಂಡ್ ಲೈನ್ ಫಸ್ಟ್ ಲೈನ್ಗೆ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ಬೋದು, ಕರೆಕ್ಟ್? ಫಸ್ಟ್ ಲೈನ್ ಸೆಕೆಂಡ್ಗೆ ಪರ್ಪೆಂಡಿಕ್ಯುಲರ್ ಇದೆ. ಸೊ ಸೆಕೆಂಡ್ ಕೂಡ ಫಸ್ಟ್ ಲೈನ್ಗೆ ಪರ್ಪೆಂಡಿಕ್ಯುಲರ್ ಇದೆ ಅಂತ ಹೇಳ್ಬೋದು. ಸೊ ವಿಚ್ ಇಸ್ ಟ್ರೂ, ಕರೆಕ್ಟ್? ವಿಚ್ ಈಸ್ ಟ್ರೂ. ಅಂದರೆ L2, L1 ರಿಲೇಷನಲ್ಲಿ ಇದೆ ಅಂತ ಹೇಳ್ಬೋದು. ಯಾವ ರೀತಿ? ಫಾರ್ ಎವ್ರಿ L1, L2 ಈ ರೀತಿ ನಾವು ಎಷ್ಟು ಬೇಕಷ್ಟು ರಿಲೇಷನ್ಸ್ ಕನ್ಸಿಡರ್ ಮಾಡಿದ್ರೆ L2, L1 ಕೂಡ ಆ ರಿಲೇಷನಲ್ಲಿ ಇರುತ್ತೆ. ಸೊ L2, L1 ಬಿಲಾಂಗ್ಸ್ ಟು ರಿಲೇಷನ್ ಆರ್. ದೇರ್ ಫೋರ್ ಆರ್ ಈಸ್ ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ಬೋದು, ಕರೆಕ್ಟ್? ಸೊ ಥರ್ಡ್ ಯಾವುದು ಇವಾಗ? ಟ್ರಾನ್ಸಿಟಿವ್ ರಿಲೇಷನ್. ಟ್ರಾನ್ಸಿಟಿವ್ನಲ್ಲಿ 2 ಬ್ರ್ಯಾಕೆಟ್ಸ್ ನಾವು ರಿಲೇಷನಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಟ್ರಾನ್ಸಿಟಿವ್ ರಿಲೇಷನಲ್ಲಿ ಯಾವುದ್ಯಾವುದು? L1, L2 ಬಿಲಾಂಗ್ಸ್ ಟು ಆರ್ ಆ್ಯಂಡ್ L2, L3 ಬಿಲಾಂಗ್ಸ್ ಟು ಆರ್. ಸೊ ಇದರಿಂದ L1, L3 ಬರುತ್ತಾ ಇಲ್ವಾ? L1, L3 ರಿಲೇಷನ್ಗೆ ಬಿಲಾಂಗ್ ಆಗುತ್ತಾ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕು. ಓಕೆ, ಮೊದಲನೇದಾಗಿ L1, L2 ರಿಲೇಷನ್ನಲ್ಲಿದೆ ಅಂದರೆ ಏನರ್ಥ? L1 L2ಗೆ ಪರ್ಪೆಂಡಿಕ್ಯುಲರ್ ಇದೆ, ಅವಾಗೆ ಅದು
ಆ ರಿಲೇಷನಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ಸೊ ಒಂದು ಲೈನ್ ಯಾವುದಿದೆ, L1 L2ಗೆ ಪರ್ಪೆಂಡಿಕ್ಯುಲರ್ ಇದೆ. ಮತ್ತು L2, L3 ಕೂಡ ರಿಲೇಷನಲ್ಲಿದೆ. ಯಾವಾಗ L2 L3ಗೆ ಪರ್ಪೆಂಡಿಕ್ಯುಲರ್ ಇದ್ದರೆ ಮಾತ್ರ. ಅಂದರೆ ಸೆಕೆಂಡ್ ಲೈನ್ಗೆ ಮತ್ತೊಂದು ಥರ್ಡ್ ಲೈನ್ ಡ್ರಾ ಮಾಡೋಣ. L2 ನೋಡಿ, ಇದು L2 ಇದೆ ಅಲ್ಲ, ಇದು L2 ಲೈನ್. ಈ ಲೈನ್ಗೆ L3 ಲೈನ್ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡ್ಕೊಳ್ಳೋಣ ಈ ರೀತಿ. ಇದು L3 ಲೈನ್. ಸೊ ಇದು ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಇದರಿಂದ ಅಬ್ಸರ್ವ್ ಮಾಡಿ, ಫಸ್ಟ್ ಲೈನ್ ಆ್ಯಂಡ್ ಥರ್ಡ್ ಲೈನ್ ಪರ್ಪೆಂಡಿಕ್ಯುಲರ್ ಇದೆನಾ ಅಥವಾ ಪ್ಯಾರಲಲ್ ಆಗಿದೆ? ಕಾಣಿಸ್ತದನ? ಪ್ಯಾರಲಲ್ ಆಗಿವೆ. ದಿಸ್ ಇಂಪ್ಲೈಸ್ L1 ಈಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು L3 ಅಂತ ಹೇಳ್ಬೋದು. ಸೊ ಪರ್ಪೆಂಡಿಕ್ಯುಲರ್ ಇಲ್ಲ ಅಂದರೆ ದಿಸ್ L1, L3 not belongs to relation R. Therefore R is not transitive relation. ಅರ್ಥ ಆಯ್ತಾ ಇದು? ಸೊ ಇದು ಯಾವುದಿದು? ಎಕ್ಸಾಂಪಲ್ 3. ಕ್ವಶನಲ್ಲಿ ಕೂಡ ಏನಂತ ಪ್ರೂವ್ ಮಾಡೋಕ್ಕೆ ಹೇಳಿದ್ರು, ಶೋ ದ್ಯಾಟ್ ಆರ್ ಇಸ್ ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾಟ್ ಟ್ರಾನ್ಸಿಟಿವ್. ಸೊ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಿದ್ದೀವಿ, ರಿಫ್ಲೆಕ್ಸಿವ್ನೂ ಆಗೋದಿಲ್ಲ, ಟ್ರಾನ್ಸಿಟಿವ್ನೂ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡೋಣ.